ಬೇಕೇ ಬೇಕು. ಇವತ್ತು SFI ಸಂಘಟನೆ ವತಿಯಿಂದ ಇಡೀ ರಾಜ್ಯಾದ್ಯಂತ ವಿದ್ಯಾರ್ಥಿಗಳ ಶೈಕ್ಷಣಿಕ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ 13ನೇ ತಾರೀಕು ದಾವಣಗೆರೆಯಲ್ಲಿ ಪ್ರಾರಂಭ ಆಗಿರುವ ಜಾಥಾ 18ನೇ ತಾರೀಕು ಧಾರವಾಡದಲ್ಲಿ ಎಂಡ್ ಆಗಿದೆ. ಅದು ಮೊದಲನೇ ಹಂತದ ಜಾಥಾ. ಈಗ 2ನೇ ಹಂತದ ಜಾಥಾ ಇದೇ ತಿಂಗಳು 23ನೇ ತಾರೀಕಿಂದ ಪ್ರಾರಂಭ ಆಗಿ 28ನೇ ತಾರೀಕು ಮಂಗಳೂರು ಆದಮೇಲೆ ಹೊನ್ನಾವರದಲ್ಲಿ ನಮ್ಮ ಜಾಥಾ ಎಂಡ್ ಆಗುತ್ತೆ. ಯಾಕೆ ಇವತ್ತು SFI ಸಂಘಟನೆ ವತಿಯಿಂದ ಜಾಥಾ ಮಾಡೋ ಉದ್ದೇಶ ಏನು, ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳೇನು ಅಂತ ಒಂದು SFI ಒಂದು ಕೊಂಡೋಟ ಮಾಡಿ ಒಂದು ರಾಜ್ಯ ಮಟ್ಟದ ಒಂದು ಜಾಥಾ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಕಳೆದ 11 ವರ್ಷಗಳಲ್ಲಿ ಕರ್ನಾಟಕದಲ್ಲಿ 30,000 ಸರ್ಕಾರಿ ಶಾಲಾ ಪ್ರಾಥಮಿಕ ಶಾಲೆಗಳನ್ನು ಮುಚ್ಚಿದರೆ ಕರ್ನಾಟಕ ರಾಜ್ಯ ಸರ್ಕಾರ. ಹಳ್ಳಿಗಳಲ್ಲಿ 30ಕ್ಕಿಂತ ಕಡಿಮೆ ಸ್ಟ್ರೆಂತ್ ಯಾವ ಶಾಲೆಗಳಿದೆಯೋ ಆ ಶಾಲೆಗಳನ್ನು ಮುಚ್ಚುತ್ತಿವೆ. ಅದರ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಹಾಸ್ಟೆಲ್ ವಿದ್ಯಾಭ್ಯಾಸ ಮಾಡ್ತಿದ್ದ ಹಾಸ್ಟೆಲ್ ವಿದ್ಯಾರ್ಥಿಗಳು. ಆದರೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ದಿನಕ್ಕೆ ಕೇವಲ 50 ರಿಂದ 60 ರೂಪಾಯಿ ಮಾತ್ರ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಜೈಲಲ್ಲಿರುವ ಕೈದಿಗಳು ಎಷ್ಟು ಕೊಡ್ತಾ ಇದ್ದಾರೆ ಒಂದು ದಿನಕ್ಕೆ ಊಟ? ದಿನಕ್ಕೆ 80 ರೂಪಾಯಿ ಊಟ ಕೊಡ್ತಾ ಇದ್ದಾರೆ. SFI ಪ್ರಶ್ನೆ ಏನು ಅಂದ್ರೆ, ಜೈಲಲ್ಲಿರುವ ಕೈದಿಗಳಿಗಿಂತ ವಿದ್ಯಾರ್ಥಿಗಳನ್ನ ಹೀನಾಯವಾಗಿ ನೋಡ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ. ಆ ಕಾರಣಕ್ಕಾಗಿ ತಿಂಗಳಿಗೆ 4,500 ಆಹಾರ ಭತ್ಯೆ ಕೊಡಬೇಕು ಅಂತ SFI ನ ಡಿಮ್ಯಾಂಡ್ ಇದೆ. ಇದುವರೆಗೂ ಸರ್ಕಾರ ಅದು ಬಗೆಹರಿಸಿಲ್ಲ. ಅದ್ರ ಜೊತೆಗೆ ಇವತ್ತು ರಾಜ್ಯದಲ್ಲಿ ದಿನನಿತ್ಯ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಅತ್ಯಾಚಾರ ಆಗ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಸೂಕ್ತ ರಕ್ಷಣೆ ಇಲ್ಲ. ಒಂದು ಕಡೆ ದೇಶದ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ಈ ದೇಶಕ್ಕೆ ಯಾವತ್ತು ನಿಜವಾದ ಸ್ವಾತಂತ್ರ್ಯ ಬರುತ್ತೆ, ಯಾವತ್ತೊಬ್ಬ ಹೆಣ್ಣು ಮಗು ಮಧ್ಯರಾತ್ರಿ 12 ಗಂಟೆಗೆ ಓಡಾಡುವ ಸಂದರ್ಭ ಬರುತ್ತೋ ಅವಾಗ ಈ ಭಾರತ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬರುತ್ತೆ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಆದ್ರೆ ಸ್ನೇಹಿತರೆ, ಇವತ್ತು ಹಗಲತ್ತೆ ಹೆಣ್ಣು ಮಕ್ಕಳು ಹೋಗೋದಕ್ಕೆ ತುಂಬಾ ಭಯ ಪಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, 2013ರಲ್ಲಿ ಧರ್ಮಸ್ಥಳದಲ್ಲಿ ಸೌಜನ್ಯ ಕೊಲೆ ಪ್ರಕರಣ ಆಯಿತು. ಇದುವರೆಗೂ ಕೂಡ ಮಗುಗೆ ನ್ಯಾಯ ಸಿಕ್ಕಿಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಸಂತೋಷ್ ರಾವ್ ಅಂತ ಅಪರಾಧಿ ಅಂತ ಆರೋಪಿನ ಅರೆಸ್ಟ್ ಮಾಡ್ತಾರೆ. ಅದೇ ಸಂತೋಷ್ ರಾವ್ನ 2023ರಲ್ಲಿ ನ್ಯಾಯಾಲಯದಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ಬಿಡುಗಡೆ ಮಾಡ್ತಾರೆ. ಹಾಗಾದ್ರೆ ಸೌಜನ್ಯನ ಅತ್ಯಾಚಾರ ಮಾಡಿದ ಆರೋಪಿಗಳು ಯಾರು ಅಂತ ಇವತ್ತು SFI ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದುವರೆಗೂ ಉತ್ತರ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ SIT ತನಿಖೆ ಆಗಿದೆ, ತನಿಖೆ ನಡೀತಾ ಇದೆ. ಧರ್ಮಸ್ಥಳದಲ್ಲೇ ದಿನೇ ದಿನೇ ಇವತ್ತು ಬೇರೆ ಕೊಲೆಗಳು, ಮರ್ಡರ್, ಶವಗಳು ಇವತ್ತು ಪತ್ತೆ ಆಗ್ತಾ ಇದ್ದೀವಿ. ಇದನ್ನು ಇವತ್ತು SFI ಸಂಘಟನೆ ನಾವು ಕೇಳ್ತಾ ಇದ್ದೀವಿ. ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿ ಇರುವ ಯಾರೇ ಆಗಿರ್ಬೋದು, ಅಥವಾ ಸ್ವಾಮೀಜಿ ಮಂಜುನಾಥ್ ಪ್ರಸಾದ್ ಸ್ವಾಮಿ ಆಗಿರ್ಬೋದು, ಮಂಜುನಾಥ್ ಸ್ವಾಮಿ, ಅದನ್ನ ವಿರೋಧ ಮಾಡ್ತಾ ಇಲ್ಲ. ಅವ್ರವ್ರ ಭಕ್ತಿ ಅವ್ರು ಏನಾದ್ರೂ ಮಾಡ್ಕೊಳ್ಳಿ. ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಅಕ್ಕ ತಂಗಿರ ಮೇಲೆ ಅತ್ಯಾಚಾರ, ದೌರ್ಜನ್ಯ, ಕೊಲೆ ಆಗಿದೆ, ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಇವತ್ತು SFI ದೊಡ್ಡ ಮಟ್ಟ ರೀತಿ ಹೋರಾಟ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ, ಮೂಡುಬಿದ್ರಿನ ಆಳ್ವಾಸ್ನಲ್ಲಿ 2 ಶಿಕ್ಷಕರು ರಾಮನಗರದಲ್ಲಿ ಕರ್ಕೊಬಂದು 2 ಶಿಕ್ಷಕರು 2 ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಆ ಮಗುವಿಗೆ ನ್ಯಾಯ ಸಿಗಲಿಲ್ಲ. ಒರಿಸ್ಸಾದಲ್ಲಿ ಫಕೀರ್ ಮೋಹನ್ ಕಾಲೇಜಲ್ಲಿ ಹೆಣ್ಣು ಮಕ್ಕಳ ಮೇಲೆ ರ್ಯಾಕಿಂಗ್, ದೌರ್ಜನ್ಯ ಆಗಿದೆ. ಆ ಮಗು ಪ್ರಾಂಶುಪಾಲರ ಕಚೇರಿಗೆ ಬಂದು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆ ಮಗುಗೆ ನ್ಯಾಯ ಸಿಗಿಲ್ಲ. ಇದೇ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ 6 ಸಬ್ಜೆಕ್ಟ್ ಬ್ಲಾಕ್ ಕ್ಲಾಸ್ ಆಗಿದೆ ಅಂತ ಒಬ್ಬ ದಯಾನಂದ ಸಾಗರ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ? ಇವತ್ತು SFI ಇಡೀ ರಾಜ್ಯಾದ್ಯಂತ ಜಾಥಾ ಮಾಡ್ತಾ ಇದೀವಿ. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳೇನಿದೆ ಅದನ್ನು ಪಟ್ಟಿ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ವಿರುದ್ಧ ದೊಡ್ಡ ಮಟ್ಟ ರೀತಿ ಒಂದು ಚಲೋ ಮಾಡಕ್ಕೆ ಇವತ್ತು SFI ಕೆಲಸ ಮಾಡ್ತಾ ಇದೀವಿ. ನಿಮ್ಗೆ ಗೊತ್ತಿರಲಿ, ಇವತ್ತು ಡಿಗ್ರಿ ಸ್ಟೂಡೆಂಟ್ಸ್ ಬಂದಿದ್ದೀರಿ, PUC ಸ್ಟೂಡೆಂಟ್ಸ್ ಬಂದಿದ್ದೀರಿ. ನಿಮ್ಮ ಕಾಲೇಜಲ್ಲಿ ಇವತ್ತು ಕುಡಿಯಕ್ಕೆ ನೀರಿಲ್ಲ, ಶೌಚಾಲಯಗಳು ಸರಿಯಾಗಿಲ್ಲ, ಶಿಕ್ಷಕರ ಕೊರತೆ ಇಲ್ಲ. ಇವತ್ತು ಗೌರ್ಮೆಂಟ್ ಕಾಲೇಜುಗಳ ಮುಚ್ಚುವ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದಕ್ಕೆ SFI ಇಡೀ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, ಎಜುಕೇಶನ್ ಮಿನಿಸ್ಟರ್ ಆಗಿರ್ಬೋದು, ದಯವಿಟ್ಟು ಸರ್ಕಾರಿ ಶಾಲಾಗಳು ಉಳಿಬೇಕು ಅಂತ ಇವತ್ತು SFI ಮುಂದಾಗಬೇಕು ಅಂತ ಇವತ್ತು ಶೈಕ್ಷಣಿಕ ಜಾಥಾ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಹಾಸ್ಟೆಲ್ ಇವತ್ತು ಹೆಣ್ಣು ಮಕ್ಕಳು ಓದುವಂತ ಎಲ್ಲ ಹಾಸ್ಟೆಲ್ CC ಕ್ಯಾಮ್ರಾ ಇರಬೇಕು, ಹಾಸ್ಟೆಲ್ ವಾರ್ಡನ್ ಇರಬೇಕು,
ಹಾಸ್ಟೆಲ್ನ ಸಿಬ್ಬಂದಿ ಇರಬೇಕು. ವಿಶೇಷ ಏನಂದ್ರೆ ಇವತ್ತು ಎಷ್ಟೋ ಹಾಸ್ಟೆಲಲ್ಲಿ ಸರಿಯಾದ ಮೆನು ಪ್ರಕಾರ ಊಟ ಆಗ್ತಾ ಇಲ್ಲ. ಕೋಲಾರಲ್ಲಾಗಿರ್ಬೋದು, ಕಲಬುರಗಿಯಲ್ಲಾಗಿರ್ಬೋದು, ಕೆಲವೊಂದು ಹಾಸ್ಟೆಲಲ್ಲಿ ಫುಡ್ ಪಾಯ್ಸನ್ ಆಗಿ ಇವತ್ತು ಹಾಸ್ಪಿಟಲ್ ಅಡ್ಮಿಟ್ ಆಗೋ ಇತಿಹಾಸಗಳು ಇವತ್ತು ಕರ್ನಾಟಕದಲ್ಲಿದೆ. ಆದರೆ ಇವತ್ತು ಪ್ರಶ್ನೆ ಏನಂದ್ರೆ ಅಧಿಕಾರಿಗಳು, MLAಗಳು, MP ಗಳು ಇದ್ರ ಯಾರು ಕೂಡ ಗಮನಕ್ಕೆ ತಗೊಳ್ಳಲ್ಲ. ಯಾವತ್ತೇ ಆಗಿರ್ಬೋದು, ಮುಳಬಾಗಿಲಿನ ತಹಸೀಲ್ದಾರ ಮೇಡಮ್ ಆಗಿರ್ಬೋದು, ಎಷ್ಟು ಹಾಸ್ಟೆಲ್ಗೆ ಭೇಟಿ ಕೊಟ್ಟಿದ್ದೀವಿ ಮೇಡಮ್. AC ಮೇಡಮ್ ಆಗಿರ್ಬೋದು, ಕರ್ನಾಟಕ ಸರ್ಕಾರ ಮಹದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಕೇಳಿದ್ರೆ ಇಲ್ಲ ನಮ್ಮ ಅಧಿಕಾರಿಗಳು, ನಮ್ಮ MLAಗಳೆಲ್ಲ ಹಾಸ್ಟೆಲ್ಗೆ ಭೇಟಿ ಕೊಡ್ತಾ ಇದೀವಿ, ಯಾವ ಹಾಸ್ಟೆಲ್ ಸಮಸ್ಯೆಗಳಿಲ್ಲ ಅಂತ ಹೇಳ್ತಾರೆ. ಆದರೆ ಯಾವ MLAನೂ ಕೂಡ ಹಾಸ್ಟೆಲ್ಗೆ ಭೇಟಿ ಕೊಡಲ್ಲ, ಯಾವ ತಹಸೀಲ್ದಾರನೂ ಭೇಟಿ ಕೊಡಲ್ಲ, ಸಮಾಜ ಕಲ್ಯಾಣ ಇಲಾಖೆ, BCM ಇಲಾಖೆ, ಯಾವ ಇಲಾಖೆ ಅಧಿಕಾರಿಗಳು ಕೂಡ ಹಾಸ್ಟೆಲ್ಗೆ ಭೇಟಿ ಕೊಡಲ್ಲ. ಇವರು ಚುನಾವಣೆ ಬಂದ್ರೆ ಮಾತ್ರ ಇವತ್ತು ವಿದ್ಯಾರ್ಥಿಗಳು ಜನರು ಬೇಕು, ಆದರೆ ಹಾಸ್ಟೆಲ್ಗೆ ಭೇಟಿ ಕೊಡಲ್ಲ. ಈ ರೀತಿ ರಾಜ್ಯದಲ್ಲಿ ಎಲ್ಲ ಕೂಡ MLAಗಳು, MP ಗಳು ಇವತ್ತು ಹಾಸ್ಟೆಲ್ಗೆ ಭೇಟಿ ಕೊಟ್ಟು ಹೆಣ್ಣು ಮಕ್ಕಳಿಗೆ ಒಂದು ಧೈರ್ಯ ತುಂಬ ಕೆಲಸ ಕೂಡ ಇವತ್ತು ಸರ್ಕಾರ ಮತ್ತು MLAಗಳು ಮಾಡ್ತಾ ಇಲ್ಲ. ಮತ್ತು ಎರಡನೇದು ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ 3,70,000 ಸರ್ಕಾರಿ ಉದ್ಯೋಗಗಳು ಖಾಲಿ ಇದ್ದಾವೆ. ಅದನ್ನು ಭರ್ತಿ ಮಾಡೋಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ. ನಿಮ್ಗೆ ಗೊತ್ತಿದೆ, ಹಿಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PSI ಆಗಿರುವ ಎಷ್ಟೋ ಜನ ವಿದ್ಯಾರ್ಥಿಗಳು ಭ್ರಷ್ಟಾಚಾರ ಆಗಿ ಮತ್ತೆ ಪರೀಕ್ಷೆ ಆಯಿತು, ಇದುವರೆಗೂ ಕೂಡ ರಿಸಲ್ಟ್ ಬಂದಿಲ್ಲ. ಇವತ್ತು ಶಿಕ್ಷಕರ ನೇಮಕಾತಿಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಸರಿಸುಮಾರು 15,000 ಶಿಕ್ಷಕರ ನೇಮಕಾತಿ ಖಾಲಿ ಇದ್ದಾವೆ. ನಾವು ವಿಧಾನಸೌಧದಲ್ಲಿ ಮಧು ಬಂಗಾರ ಭೇಟಿ ಮಾಡಿದ್ರೆ ಒಳ ಮೀಸಲಾತಿ ಆದ ತಕ್ಷಣ 13,000 ಫಿಲಪ್ ಮಾಡ್ತೀನಿ ಅಂತ ಹೇಳ್ತಾರೆ. ನಾಚಿಕೆ ಆಗಬೇಕು ಮಧು ಬಂಗಾರ ಬಗ್ಗೆ. ಇವತ್ತು ಗೆಸ್ಟ್ ಫ್ಯಾಕಲ್ಟಿ ಟೀಚರ್ಸು ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ಪರ್ಮನೆಂಟ್ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ, ಕನಿಷ್ಠ ವೇತನ ಕೊಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ, ಡಿಗ್ರಿ ಕಾಲೇಜಿನ ಅತಿಥಿ ಉಪನ್ಯಾಸಕರು 2 ತಿಂಗಳು ಸ್ಟ್ರೈಕ್ ಮಾಡಿದ್ದಾರೆ, ಪಾಠಗಳು ನಡೆದಿಲ್ಲ. ಇವತ್ತು ಸರ್ಕಾರ ಮುಂದಕ್ಕೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ದಸರಾ ಹಾಲಿಡೇಸ್ ಎಷ್ಟು ಆಗಿದ್ದಾವೆ, ಸೆನ್ಸಸ್ ಮುಂದೆ ಹೋಗಿದೆ, ವಿದ್ಯಾರ್ಥಿಗಳು ಇವತ್ತು ಪಾಠಗಳಿಲ್ಲದೆ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಶೇಷ ಏನಂದ್ರೆ, ನಮ್ಮ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಇದೆ. 2018ರಲ್ಲಿ 19ರಲ್ಲಿ ಘಟಿಕೋತ್ಸವದಾಗ 77 ಕೋಟಿ ಗವರ್ನರ್ ಬಂದಾಗ ಖರ್ಚು ಮಾಡಿದ್ದಾರೆ. ಅವತ್ತು ಹೋರಾಟ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ ನಾರ್ತ್ ಯೂನಿವರ್ಸಿಟಿಗೆ ಬೀಗ ಹಾಕಿ ಹೋರಾಟ ಮಾಡಿದ್ದೀವಿ, 27 ಡಿಮ್ಯಾಂಡ್ ಬಗೆಹರಿಸಬೇಕು ಅಂತ. ಆದರೆ ಅಲ್ಲಿನ ಉಸ್ತುವಾರಿ ಸಚಿವರು ಬೈರತಿ ಸುರೇಶ್ ಅವರು ಬಂದು ನಮ್ಮ ಮನವಿ ಪತ್ರ ತಗೊಂಡು ನಿಮ್ಮ ಎಲ್ಲ ಸಮಸ್ಯೆಗಳು ಸ್ಪಂದಿಸ್ತೀವಿ ಅಂತ ಹೇಳಿದರೆ, ಇದುವರೆಗೂ ಕೂಡ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ ಸಾವಿರಾರು ಮಾಸ್ ಕಾರ್ಡ್ ಪ್ರಿಂಟ್ ಆಗಿಲ್ಲ. ಒಂದು ಕಡೆ ಗವರ್ನರ್ ಒಂದು ಆದೇಶ ಮಾಡಿದ್ದಾರೆ, ನಮ್ಮ ರಾಜ್ಯ ಸರ್ಕಾರದ ಗವರ್ನರ್ ವಿದ್ಯಾರ್ಥಿಗಳಿಗೆ ಮಾಸ್ ಕಾರ್ಡು ಆಫ್ಲೈನು ಕೊಡಬೇಕು, ಡಿಜಿಲಾಕರ್ ಮಾಸ್ ಕಾರ್ಡ್ ಕೊಡಬೇಕು ಅಂತ, ಎರಡೂ ಕೊಡಬೇಕು ಅಂತ ಹೇಳಿದರೆ ಇದುವರೆಗೂ ಕೂಡ 3 ಲಕ್ಷ ಮಾಸ್ ಕಾರ್ಡ್ ಪ್ರಿಂಟ್ ಆಗಿಲ್ಲ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ. ಇದನ್ನು ಯಾರು ಕೇಳ್ತಾ ಇದ್ದಾರೆ? ಸಿಂಡಿಕೇಟ್ ಮೆಂಬರ್ಸ್ ಯಾರು ಕೇಳಲ್ಲ. VCLಗಂತ ಜವಾಬ್ದಾರಿ ಇಲ್ಲ. ಬೆಂಗಳೂರಿನ VC ಸಿಗೋದೇ ಇಲ್ಲ, ಫಾರಿನಲ್ಲಿ ಇರ್ತಾರೆ ಜಾಸ್ತಿ. ಇಂಥ ಸಮಸ್ಯೆಗಳು ಇವತ್ತು SFI ಆರೋಪ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮುಳಬಾಗಿಲು ತಾಲೂಕಲ್ಲಿ ಬಹುತೇಕ ಹಳ್ಳಿಗಳಿಗೆ ಸರ್ಕಾರಿ ಬಸ್ ಸೌಲಭ್ಯ ಇಲ್ಲ. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಇದೇ ಮುಳಬಾಗಿಲು ತಾಲೂಕು ಆಫೀಸಲ್ಲಿ ಒಂದು ಹೋರಾಟ ಮಾಡಿದೀವಿ, ಅನಿರ್ದಿಷ್ಟವಾದ ಧರಣಿ. ಬಹುತೇಕ ಹಳ್ಳಿಗಳಿಗೆ ನೈಟ್ ಹಾಲ್ಸ್ ಬಸ್ ಹೋಗ್ತಾ ಇದೀವಿ, ಆ ಬಸ್ಸನ್ನು ಇದುವರೆಗೂ ಬಿಡುಗಡೆ ಆಗಿಲ್ಲ. MLA ಗಮನಕ್ಕೆ ತಂದ್ರು ಅವ್ರ ಚಿಂತೆ ಇಲ್ಲ, ತಹಸೀಲ್ದಾರ್ಗೆ ಆದ್ರೂ ಚಿಂತೆ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮುಳಬಾಗಿಲು ತಾಲೂಕಲ್ಲಿ ಏನೆಲ್ಲ ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳನ್ನ ಪಟ್ಟಿ ಮಾಡ್ಕೊಂಡು ದೊಡ್ಡ ಮಟ್ಟದ ರೀತಿ ಹೋರಾಟ ಮಾಡ್ತೀವಿ. ಇವತ್ತು SFI ಸಂಘಟನೆ ರಾಜ್ಯಾದ್ಯಂತ ಶೈಕ್ಷಣಿಕ ಜಾಥಾ ಮಾಡ್ತಾ ಇರೋದು ವಿದ್ಯಾರ್ಥಿಗಳ ಸಮಸ್ಯೆಗಳು ಬಗೆಹರಿಸಬೇಕು. ಮತ್ತು ಇದೇ ತಿಂಗಳು 29-30 ಹಾಸ್ಟೆಲ್ ರಾಜ್ಯ ಮಟ್ಟದ ಸಮಾವೇಶ ಹಾವೇರಿಯಲ್ಲಿ ಮಾಡ್ತಾ ಇದ್ದೀವಿ. ಆ ಹಾವೇರಿಯಲ್ಲಿ ಮಾಡೋದಕ್ಕೆ ಕರ್ನಾಟಕ ರಾಜ್ಯದ ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರು, ಶಿವರಾಜ್ ತಂಗಡಿ OBC ಸಚಿವರು ಇವನ್ನೆಲ್ಲ ಕರೆದು ಒಂದು ಪುಸ್ತಕದ ರೀತಿ ಇಡೀ ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳೇನಿದೆಯೋ ಪಟ್ಟಿಯನ್ನು ಕೊಡ್ತೀವಿ. ಅವ್ರೇನಾದರೂ 1 ತಿಂಗಳಲ್ಲಿ ನಮ್ಮ ಸಮಸ್ಯೆ ಬಗೆಹರಿಸಿಲ್ಲ ಅಂದರೆ ನವೆಂಬರ್-ಡಿಸೆಂಬರಲ್ಲಿ ಬೆಳಗಾವಿ ಅಧಿವೇಶನಕ್ಕೆ ಮುತ್ತಿಗೆ ಹಾಕಕ್ಕೆ SFI ಸಂಘಟನೆ ಮುಂದಾಗ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಇವತ್ತು ರಾಜ್ಯಾದ್ಯಂತ SFI ಸಂಘಟನೆ ಶೈಕ್ಷಣಿಕ ಜಾಥಾ ಹಮ್ಮಿಕೊಂಡಿದ್ದೀವಿ. ಇವತ್ತು ಮುಳಬಾಗಿಲಲ್ಲಿ ಪ್ರಾರಂಭ ಆಗುತ್ತೆ. ನೀವೆಲ್ಲರೂ ಕೂಡ ಸಹಕಾರ ಮಾಡಿದರೆ ಎಲ್ಲ ಶಾಲಾ ವಿದ್ಯಾರ್ಥಿ ಭಾಗವಹಿಸಿರಿ. ಥ್ಯಾಂಕ್ ಯು. ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಮಾಡಿ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ಇನ್ಕಿಲಾಬ್ ಜಿಂದಾಬಾದ್. ಆತ್ಮೀಯ ವಿದ್ಯಾರ್ಥಿನಿಯರೇ ಹಾಗೂ ಏನು ಇವತ್ತಿನ ದಿನ ರಾಜ್ಯಾದ್ಯಂತ ಒಂದು SFI ಶೈಕ್ಷಣಿಕ ಜಾಥಾ ಪ್ರವಾಸ ಮಾಡಿಕೊಂಡು ಇವತ್ತು ನಮ್ಮ ಮುಳಬಾಗಿಲಿಗೆ ಆಗಮಿಸಿರುವ SFI ಜಾಥಾಗೂ ಆ ಜಾಥಾದಲ್ಲಿ ಆಗಮಿಸಿರುವ SFI ರಾಜ್ಯ ಅಧ್ಯಕ್ಷರಾದ
ಅಂಬ್ಲಿಕಲ್ ಶಿವಪ್ಪನವ್ರಿಗೆ ಹಾಗೂ ಕಾರ್ಯದರ್ಶಿ ವಿಜಯ್ ಹಾಗೂ ಜಾಥಾದಲ್ಲಿ ಭಾಗವಹಿಸಿರುವ ಎಲ್ಲ ಎಸ್ ಎಫ್ ಐ ಮುಖಂಡರಿಗೆ ಮತ್ತು ಇಲ್ಲಿ ನೆರೆದಿರುವ ಎಲ್ರಿಗೂ ನಾನು ಒಂದು ಸ್ವಾಗತ ಬಯಸ್ತಾ, ಏನು ಇವತ್ತಿನ ದಿನ ನಾವು ಎಸ್ ಎಫ್ ಐ ಜಾಥಾ ಅಥವಾ ಮುಳಬಾಗಿಲು ಅಂಬೇಡ್ಕರ್ ಸರ್ಕಲಲ್ಲಿ ರಾಹುಲ್ ಗಾಂಧಿ ನೋಗಳಕ್ಕೋ ಅಥವಾ ನರೇಂದ್ರ ಮೋದಿ ನೋಗಳಕ್ಕೋ ನಾವು ಸರಿಯಿಲ್ಲ ಆದ್ಮೇಲೆ ನಾವು ಇವತ್ತಿನ ದಿನ ಏನು ನಮ್ಮ ಭಾರತಕ್ಕೆ ಸಂವಿಧಾನ ಬರೆದ ಅಂಬೇಡ್ಕರ್ ಇರ್ಬೋದು, ಸುಭಾಷ್ ಚಂದ್ರ ಇರ್ಬೋದು, ಅಥವಾ ಭಗತ್ ಸಿಂಗ್ ನಮ್ಮ ಸ್ವಾತಂತ್ರ್ಯಕ್ಕೆ ಹೋರಾಡಿದ ಭಗತ್ ಸಿಂಗ್ ಇರ್ಬೋದು, ಇಂಥವರ ಮತ್ತೆ ಬಾಪು ಜ್ಯೋತಿಬಾ ಫುಲೆ ಇಂಥವರ ಆದರ್ಶಗಳನ್ನಿಟ್ಕೊಂಡು ನಾವು ಇವತ್ತು ಹೋರಾಟವನ್ನು ಇಡೀ ರಾಜ್ಯ ಮತ್ತು ರಾಷ್ಟ್ರ ದೇಶಾದ್ಯಂತ ಭಾರತ ವಿದ್ಯಾರ್ಥಿ ಫೆಡರೇಷನ್ ಹೋರಾಟಗಳು ಹಮ್ಮಿಕೊಂಡಿದೆ. ವಿದ್ಯಾರ್ಥಿಗಳೇ, ಏನು ಇವತ್ತಿನ ದಿನ ದೇಶದಲ್ಲಿ ಒಂದು ಕಡೆ ನಿರುದ್ಯೋಗ, ಒಂದು ಕಡೆ ಬಡತನ, ಒಂದು ಕಡೆ ಅನಕ್ಷರತೆ, ಇದರ ಬಗ್ಗೆ ಏನು ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡ್ತಿರೋದು ಭಾರತ ವಿದ್ಯಾರ್ಥಿ ಫೆಡರೇಷನ್ ಮಾತ್ರ. ಏನು ಕರ್ನಾಟಕನೇ ಎಲ್ಲ ಮುಳಬಾಗ್ಲೆಲ್ಲ ಇಡೀ ಭಾರತಾದ್ಯಂತ ಬಂಧುಗಳೇ, ಏನು ಇವತ್ತಿನ ದಿನ ಆತ್ಮೀಯ ವಿದ್ಯಾರ್ಥಿಗಳೇ, ಏನು ಇವತ್ತಿನ ದಿನ ಖಾಸಗೀಕರಣ ನಿಮಗೆ ಗೊತ್ತಿದೆ. ನಾನು ನಿಮ್ಮ ಥರ ಎಲ್ಲ ಇಲ್ಲಿದ್ದ ನಾವು ಎಸ್ ಎಫ್ ಐ ಕಾಲೇಜಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳು ಓದ್ದವ್ರು ನಾವು. ನಮ್ಗೇನು ಗೊತ್ತಾ, ನಮ್ಗೆಲ್ರಿಗೂ ದುಡ್ಡು ಜಾಸ್ತಿ ಇದ್ದಿದ್ರೆ ನಾವು ಸರ್ಕಾರಿ ಇದಕ್ಕೇನು ಯಾವುದೋ ಒಂದು ಖಾಸಗಿ ಕಾಲೇಜು ಅಥವಾ ರೆಸಿಡೆನ್ಸ್ ಕಾಲೇಜ್ಗೆ ಹೋಗೋರು, ನಾವೆಲ್ಲ ಬಡವರು. ನೀವು ಮುಳಬಾಗ್ಲಲ್ಲಿ ಬೇರೆ ಕಡೆ ಬೇಡ, ಇವತ್ತಿನ ದಿನ ಪ್ರತಿ ಊರಿಗೂ ಎಷ್ಟು ಬಸ್ ಬರ್ತಾ ಇದೆ. ಹಳ್ಳಿಗಳಲ್ಲಿ ಏನು ಪ್ರಾಥಮಿಕ ಶಿಕ್ಷಣ ಅಮ್ಮ ಕೇಳ್ರಮ್ಮ, ಹಳ್ಳಿಗಳಲ್ಲಿ ಪ್ರಾಥಮಿಕ ಶಿಕ್ಷಣ ಇವತ್ತು ಸ್ಕೂಲ್ಸ್ ಬಂದಾಗಿದೆ. ಪ್ರತಿ ಊರಿಗೂ 4-5 ಬಸ್ಸು, ಒಂದೊಂದೂರಿಗೆ 10 ಬಸ್ ಬರ್ತಾ ಇದೆ. ಇದಕ್ಕೆಲ್ಲ ಯಾರು ಕಾರಣ? ನಾವೆಲ್ಲ ಬಡವರು, ಓದೋದು ಬೇಡವಾ? ಎಲ್ಲಾನು ನಾವು ದುಡ್ಡು ಇಟ್ಕೊಂಡೇ ಮಾಡೋಕ್ಕಾಗುತ್ತಾ? ಅದರಿಂದ ಸರ್ಕಾರ ಏನು ಇವತ್ತು ನಮ್ಮ ಡಿಮ್ಯಾಂಡ್ ಇದೆ, ನಮ್ಮ ರಾಜ್ಯ ಮುಖಂಡರಿಗೆ ಇವತ್ತು ಡಿಮ್ಯಾಂಡ್ ಹೇಳ್ತಾ ಇದ್ದೀವಿ ರಾಜ್ಯದಲ್ಲಿ ಮಾತಾಡಬೇಕು ಅಂತ. ಏನಂದ್ರೆ ಏನು DDP ಇರ್ಬೋದು ಅಥವಾ BU ಇರ್ಬೋದು, ಯಾರು ಸಂಬಂಧಪಟ್ಟವರು ಈ ಖಾಸಗಿ ಶಾಲೆಗಳಿಗೆ ಏನು ಪರ್ಮಿಷನ್ ಸಿಗದವರಿಗೆಲ್ಲ ಪರ್ಮಿಷನ್ ಕೊಡೋದು, ಆ ಊರಲ್ಲಿ ಪ್ರತಿ ಯಾವ ಊರಲ್ಲಿ ಮತ್ತೆ ಶಾಲೆ ಬಂದವು. ಈ ರೀತಿ ಏನು ಸರ್ಕಾರದಲ್ಲಿ ಈ ಖಾಸಗಿ ಶಾಲೆಗೆ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರವನ್ನ ನಮ್ಮ ಎಸ್ ಎಫ್ ಐ ಮುಖಂಡರು ಒತ್ತಾಯ ಮಾಡಬೇಕು. ಅದೇ ರೀತಿ ಬಂಧುಗಳೇ, ನಮ್ಮ ಎಸ್ ಎಫ್ ಐ ನಾಯಕರು ಹೇಳ್ತಿದ್ರು, ಪ್ರತಿ ಗ್ರಾಮಕ್ಕೂ ಇವತ್ತು ಬಸ್ ಬರ್ತಾ ಇದೆ ಅಂದ್ರೆ ನಮ್ಮ ಎಸ್ ಎಫ್ ಐ ಹೋರಾಟ. ಅದೇ ರೀತಿ ಸರ್ಕಾರಿ ಶುಲ್ಕಗಳು ಇವತ್ತು ಸರ್ಕಾರಿ ಶುಲ್ಕಗಳು ಜಾಸ್ತಿ ಇತ್ತು. ನಮ್ಮ ಹೋರಾಟ ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಎಸ್ ಎಫ್ ಐ ಸಂಘಟನೆ ಹೋರಾಟ ಮಾಡುತ್ತೆ. ಫೀಸ್ ಜಾಸ್ತಿ ಆದಾಗ, ಮತ್ತೆ ಬಸ್ ಪಾಸ್ ಜಾಸ್ತಿ ಆದಾಗ, ಮತ್ತೆ ಮುಖ್ಯವಾಗಿ ಹಾಸ್ಟೆಲ್ಗಳು ಉನ್ನತೀಕರಣ ಆಗಬೇಕು, ಮತ್ತೆ ವಸತಿ ಜಾಸ್ತಿ ಆಗಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಏನು ಬೇರೆ ಬೇರೆ ವಿಷಯಗಳು ನಮ್ಮ ವಿದ್ಯಾರ್ಥಿ ನಾಯಕರು, ನಮ್ಮ ವಕೀಲರು ಇನ್ನ ಬೇರೆ ಬೇರೆ ವಿಷಯಗಳು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಹೋರಾಟ ಮಾಡ್ತಾ ಇದ್ರೆ ನಮ್ಗೆ ಉದ್ಯೋಗನೇ ಇಲ್ಲ, ಶಿಕ್ಷಣವೂ ಇಲ್ಲ ಅಂತ ಹೇಳ್ಬಿಟ್ರೆ ಮುಂದಿನ ದಿನ ನಾವು ಎಲ್ಲ ಸಂಘಟಿತರಾಗಿ ಹೋರಾಟ ಕೈ ಜೋಡಿಸ್ಬೇಕು ಅಂತೇಳಿ ಇಷ್ಟೊತ್ತು ಮಾತಾಡಕ್ಕೆ ಅವಕಾಶ ಕೊಟ್ಟ ನಮ್ಮ ಎಸ್ ಎಫ್ ಐ ನಾಯಕರಿಗೆ ನಾನು ಮಾತು ಮುಗಿಸ್ತಾ ಇದ್ದೀನಿ.